ಸಭೆಯನ್ನು ಕರೆಯಲಾಯಿತು. ಸಭೆಯಲ್ಲಿ ಉಪಸ್ಥಿತಿರುವ ಆಡಳಿತ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರು ಹಾಗೂ ಎಲ್ಲ ಸ್ಥಾಯಿ ಸಮಿತಿಯ ಅಧ್ಯಕ್ಷರಿಗೂ ಹಾಗೂ ಪರಿಷತ್ ಸದಸ್ಯರಿಗೂ, ಸರ್ಕಾರದ ನಾಮನಿರ್ದೇಶಿತ ಸದಸ್ಯರುಗಳಿಗೂ, ಆಯುಕ್ತರು, ಅಧಿಕಾರ ವರ್ಗ, ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದವರು ಮಾರ್ಚ್ 26ನೇ ತಾರೀಕು ಬೆಳಗಾವಿಯಲ್ಲಿರ್ತಕ್ಕಂಥ ಸುಮಾರು 25ಕ್ಕೂ ಹೆಚ್ಚು ಕನ್ನಡ ಸಂಘ ಸಂಸ್ಥೆಯವರು ತಮ್ಮನ್ನ ಆಮೇಲೆ ಉಪಮಹಾಪೌರನ್ನ ತಮ್ಮ ಕಟೋಡಿಯೊಳಗ ಖುದ್ದಾಗಿ ಭೇಟಿಯಾಗಿ ಬೆಳಗಾವಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಕರ್ನಾಟಕ ಮಹಾರಾಷ್ಟ್ರ ನಡುವೆ ಗಡಿ ವಿವಾದ ಪರಿಹಾರಕ್ಕೆ ಮಹಾಜನ ವರದಿ ಅಂತಿಮ ಪರಿಹಾರ ಕೇಂದ್ರ ಸರ್ಕಾರ ಮಹಾಜನ ವರದಿ ಜಾರಿಗೊಳಿಸುವ ಮೂಲಕ ಶಾಶ್ವತ विषय सुप्रीम कोर्ट मध्ये आहे की नाही? हा विषय सुप्रीम कोर्ट मध्ये आहे की नाही? महापौर मॅडम, हा विषय सुप्रीम कोर्ट मध्ये आहे की नाही? हा विषय घ्यायला येतं का इथं? पण लॉ पुस्तक विचारून घ्या. हा विषय घ्यायला येतं का इथं? सुप्रीम कोर्ट मध्ये विषय असला कारण हा विषय घ्यायला येतोय का? पहिला मला स्पष्टीकरण द्या मॅडम. तो विषय घ्यायला येतोय काय? हा सुप्रीम कोर्टचा विषय आहे. त्यामुळे लॉ पुस्तक नाही द्या. हा विषय सुप्रीम कोर्ट आहे की नाही? हा विषय काय करते होतं? विषय काय घेतो? हा सुप्रीम कोर्टचे विषय काय घेता तुम्ही ऐकू? हा विषय इथं काय घेतला? तुम्ही इथं ಕೊಟ್ಟರು ಮಾತಾಡಕ್ಕೆ ಇವ್ರಿಗೆ ಯಾರು ರಮೇಶ್ ಕಂಡಕ್ಟ್ ಅವ್ರು ಮಾತಾಡಿ ಆದ್ಮೇಲೆ ಮತ್ತೆ ಯಾರು ಕೇಳ್ತಾರಲ್ಲ ಅವ್ರಿಗೆ ಅವಕಾಶ ಕೊಡ್ತಾರೆ. ಸಂಬಂಧಪಟ್ಟಂತೆ ಈಗಾಗಲೇ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣವಿದೆ. ಹೀಗಾಗಿ ಪೌರ ನಿಗಮಗಳ ಮತ್ತು ಸಮಿತಿಗಳ ವ್ಯವಹಾರಗಳನ್ನು ನಡೆಸುವುದಕ್ಕಾಗಿನ ಪ್ರಕ್ರಿಯೆ ನಿಯಮಗಳು ನಿಯಮ 26 ಕ್ಲಾಸ್ 2 ST ಹಾಗೂ ನಿಯಮ 42ರ ಅಡಿಯಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಆಗಿದ್ದ ಕಾರಣ ಮಹಾನಗರ ಪಾಲಿಕೆಯ ಪರಿಷತ್ ಸಭೆಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಹಾಗೂ ಮಹಾಜನ ವರದಿಯೇ ಅಂತಿಮ ಎನ್ನುವ ತೀರ್ಮಾನವನ್ನು ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಮಂಡಿಸಲು ಅವಕಾಶವಿರುವುದಿಲ್ಲವೆಂದು ನಾನು ಅಭಿಪ್ರಾಯಪಟ್ಟಿದ್ದೆ. ಈ ವಿಷಯಕ್ಕೆ ಯಾರಿಗಾರೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅವರಿಗೆ ಒಮ್ಮತ್ ಸಮ್ಮತ ಇಲ್ಲ ಅಂದ್ರೆ ಅವರು ಸಭಾಕರ ಬೇಕಾದ್ರೆ ಹೊರಗೆ ಹೋಗ್ಬೋದು. ಇದು ಸರ್ಕಾರದ ಪರವಾದಂತ ನಿಲುವು ಐತಿ. ಸರ್ಕಾರದ ಮಹಾಜನ ವರದಿ ಪ್ರಕಾರ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ವಕೀಲ ನೀವು ಕೇಸ್ ಸಬ್ಮಿಟ್ ಅಂತ ಹೇಳ್ತಾರೆ. ಕೌನ್ಸಿಲಕ್ಕೆ ತಪ್ಪು ಮಾಹಿತಿ ಕೊಡ್ಬೇಡ್ರಿ ದಯಮಾಡಿ. ಸಭಾಗೃಹಕ್ಕ ತಪ್ಪು ಮಾಹಿತಿ ಕೊಡಕ್ ಹೋಗ್ಬೇಡ್ರಿ. ಕೇಸ್ ಸಬ್ಮಿಟ್ ಆಗಿಲ್ಲ. ಬಿಸಿನೆಸ್ ಕಾಂಟ್ರಾಕ್ಟ್ಸ್ ಅಲ್ಲಿ ಏನಿದೆ ಕೇಸ್ ಸಬ್ಮಿಟ್ ಆಗಿಲ್ಲ ನೀವು ಹೇಳ್ರಿ ಹೋಗ್ಬೇಡ್ರಿ. ರೂಲ್ 42 ಸಾಹೇಬ್ರ ವಿಧಾನ ಮಂಡಲದೊಳಗ 6 ಸಲ ಇದು ನಿರ್ಣಯ ಪಾಸ್ ಆಗೈತಿ. ಹಾಗೆ ನಿಮ್ಗೆ ಗೊತ್ತಿಲ್ಲ, ನೀವು ಕರ್ನಾಟಕದವ್ರು ಹೌದಲ್ಲ? ಹೌದು, ನಾವು ಕರ್ನಾಟಕದವರು. ಮತ್ತೆ ಗೊತ್ತಿಲ್ಲ 6 ಸಲ ಕಲ್ತೇನೆ ನಾನು. ಹೇಳ್ರಿ ಎಲ್ಲಾ ಮಂತ್ರಿಗಳು ಇದ್ದಾಗ ನೀವು ಪರ್ಮಿಟ್ ಐತಿ ಹೇಳ್ಬೇಕಲ್ಲ ನಾವು ಕೇಸ್. ಇಲ್ಲ ನೀವು ಕೊಡ್ರಿ ಕೊಡ್ರಿ ನಾನು ಹೇಳ್ತೀನಿ. ನೀವು ಕೊಡ್ರಿ ನಾನು ಈಗಾಗಲೇ ಈ ವಿಷಯವನ್ನು ಇಲ್ಲಿ ಸಭೆಯಲ್ಲಿ ಚರ್ಚೆ ಮಾಡಿ ನಮ್ಮ ಕನ್ನಡ ನಾಡನುಡಿಗೆ ಸದಾ ಪಾಲಿಕೆ ಬದ್ಧವಾಗಿದ್ದು ಕನ್ನಡ ಪರ ಸಂಘಟನೆಗಳು ಸಲ್ಲಿಸಿದ ಮನವಿಗಳನ್ನು ಪರಿಶೀಲಿಸಲಾಗಿ ಕಾನೂನು ಅಭಿಪ್ರಾಯದಂತೆ ಸೆಕ್ಷನ್
26 SND ಮತ್ತು 42ರ ಪ್ರಕಾರ ಗಡಿ ವಿವಾದದ ವಿಚಾರದಡಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರುವುದರಿಂದ ಇದರ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಕೋರಿ ಯುಡಿ ಸೆಕ್ರೆಟರಿಗೆ ಅಭಿಪ್ರಾಯ ಪಡೆಯಲು ತಿಳಿಸಲಾಯಿತು. ಈ ವಿಷಯವನ್ನು ಸರ್ವಾನುಮತದಿಂದ ಪಾಸ್ ಮಾಡಲಾಯಿತು. सन्मान्य बाबूराव काय विषय करत होते सुप्रीम कोर्टात तुमच्या सरकारला इथे काय इथं सर्वांनी कसं पास केला आमचा विरोध केला सुप्रीम कोर्ट ಏನ್ ನಿರ್ಣಯ ಕೊಡ್ತದೆ ಯಾಕಂದ್ರೆ ಎಲ್ಲರೂ ಬದಲು सर्वांमध्ये कसं केलं आपल्याला विरोध आहे सुप्रीम कोर्ट निर्णय ನಾವೆಲ್ಲರೂ ಬದಲು ವಿಷಯ घालून नका आमचा विरोध झाला पास करून सांगा तुम्ही तुम्ही सुप्रीम कोर्टात घ्यायला इथे का सगळं बघूया पहिला सुप्रीम कोर्टाच्या विषयात घ्यायला इथे काय चर्चा करायला इथे काय मला तिथं काय केलं कोर्ट म्हणजे दावा तुम्ही दावा